ಏನು ಬೇಬಿ ಸಮಾಚಾರ? ಏನು ಟಿಫನ್ ಗಿಫನ್ ಹಾಕ್ತೀಯಾ ಅಥವಾ ಹಿಂಗೆ ತೊಡೆ ಮೇಲೆ ಕುಲ್ಸ್ಕೊಂಡು ಹೊಟ್ಟೆ ತುಂಬಿಸ್ಬಿಡ್ತೀಯಾ? ನಿಮ್ಗೆ ಏನು ಬೇಕು ಟಿಫನ್ನು? ಪೂರಿ ಬೇಕಾ, ದೋಸೆ ಬೇಕಾ, ಇಡ್ಲಿ ಬೇಕಾ, ಏನು ಬೇಕು? ಈ ಸದ್ಯಕ್ಕೆ ಬಿಸಿ ಬಿಸಿ ಚಿತ್ರಾನ್ನ, ಬಿಸಿ ಬಿಸಿ ಒಂದೆರಡು ಬೋಂಡ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಕೊಟ್ಬಿಟ್ರೆ ಅದೇ ಸಾಕು, ಹೊಟ್ಟೆ ತುಂಬಿಸ್ಕೊಂಬಿಡ್ತೀನಿ. ಲೇ ಪೂಜೆ, ಲೇ ಅಲ್ಲ ಇವನ್ನ ತೊಡೆ ಮೇಲೆ ಮಲ್ಸ್ಕೊಂಡು ಮಾತಾಡ್ಸ್ಕೊಂಡು ಗುಲ್ಕೊಂಡು ಕುತ್ಕೊಂಡಿದ್ಯಲ್ಲೇ, ಕಳಿಸೆ ತೋಟದ ಹತ್ರಕ್ಕೆ ಹೋಗಿ ಏನನ್ನ ಕೆಲಸನ ನಾ ಮಾಡಲಿ? ನಿಮ್ಗೇನು ಜಡ್ಡವ? ಹೋಗಿ ಏನನ್ನ ಕೆಲಸ ಮಾಡಕ್ಕ? ನೋಡು ತಿನ್ಬಿಟ್ಟು ಮಲ್ಕೊಂತಾನೆ ಇವನು. ಅತ್ತೆ, ಗುಂಡಮ್ ಲಳಿಲು ಹೋಗಿ ತೋಟದಾಗ ಕೆಲಸ ಮಾಡ್ತಾವನೆ ಅಂತಂದರೆ ಯಾರಾದರೂ ನಗ್ಯಲ್ಲ? ನೀವಂದ್ರೆ ಏನು, ನಿಮ್ಮ ಅಂತಸ್ತಂದ್ರೆ ಏನತ್ತೆ? ಹಾಂ, ಜನ ನಗದು ಬಿಡ್ತಾರೆ ಅಷ್ಟೇ. ನಾನೆಲ್ಲ ತೋಟದ ಹತ್ರ ಹೋಗಿ ಕೆಲಸ ಮಾಡಲ್ಲ ಅತ್ತೆ. ಯಾರಾದರೂ ಕೂಲಿವರ್ ನಿಗ್ಸಿ ಕೆಲಸ ಮಾಡಿಸ್ಕೊತ್ತೆ. ಏನೋ ನೀನು ಹೋಗಿ ತೋಟದ ಹತ್ರ ಕೆಲಸ ಮಾಡಲ್ಲ? ಏನು ಮನೆಗೆ ಕುತ್ಕೊಂಡು ತಿನ್ಕೊಂಡು ಕಾಲಾಕ್ಬೇಕಂತಿದ್ಯೇನೋ? ನಡಿಯ ಫಸ್ಟ್ ನಡಿ, ಹೋಗಿ ತೋಟದ ಹತ್ರ ಕೆಲಸ ಮಾಡಿ ನಡಿ. ಲೇ ಪೂಜೆ, ನಿಕ್ ಮಾನ ಮರ್ಯಾದೆ ಏನೇನು ಅದೇನೆ ಮಾನ್ಗೆಟ್ಟೋಳೆ. ಏನಾಯ್ತಮ್ಮ? ಯಾಕಮ್ಮ ಇವಾಗ ಬೈತಾ ಇರೋದು ನೀನು? ಅಲ್ಲೇ ಅವ್ನ ಕೈಗೆ ಏನೇನು ಕೆಲಸ ಮಾಡಿಸ್ತೀರಾ? ಮಾತಕ್ಕೆ ಮುಂಚೆ ತಿನ್ಬಿಟ್ಟು ಇಬ್ರು ಒಬ್ಬರ ಮೇಲೆ ಒಬ್ರು ಬಿದ್ದು ಪಿಸಿ ಪಿಸ ಅಂತ ಮಾತಾಡ್ಕೊಂಡಿದ್ರೆ ತಿನ್ನಕ್ಕೆ ಸುಮ್ಮನೆ ಬರ್ತೈತೇನೆ? ಅವ್ನ ಕಳ್ಸ ತೋಟದಕ್ಕೆ ಕೆಲಸ ಮಾಡ್ಸಕ್ಕ? ಹೋಗಮ್ಮ, ನಾನು ವಿಕ್ಕಿನ ಎಲ್ಲೂ ಕಳ್ಸಲ್ಲ. ವಿಕ್ಕಿ ನನ್ನ ಜೊತೆಗೆ ಇರಬೇಕು, ಆರಾಮಾಗಿರ್ಲಿ ಬಿಡಮ್ಮ. ಏನು ಇಷ್ಟು ದಿನದಿಂದ ವಿಕ್ಕಿನೇ ಇದನ್ನ ಕೆಲಸ ಮಾಡೋಕ್ಕೆ ತೋಟದಾಗೆ? ಯಾಕಮ್ಮ ವಿಕ್ಕಿನ ಹಂಗೆ ಬೈತಾ ಇದೆಯಾ ನೀನು? ನೀವಿಬ್ರು ಮಾಡಿರೋ ದೊಡ್ಡ ಗನಂದಾರಿ ಕೆಲ್ಸಕ್ಕ ನಿಮ್ಮಿಬ್ರು ಬಾಳೆನ್ ಗುಡ ಅಂತ ಕುಳಿಸ್ತೀನಿ. ಅತ್ತೆ, ಏನು ತಪ್ಪು ಮಾಡಿದ್ದೀನಿ? ನಿಮ್ಮನ್ನ ಅಜ್ಜಿ ಮಾಡಿದ್ದೀನಿ ಅಷ್ಟೇ ತಾನೇ? ಯಾಕತ್ತೆ ಇಷ್ಟೊಂದು ಕೋಪ ಮಾಡ್ಕೊಂತೀರಾ? ಮಾನ್ಗೆಟ್ಟೋನೆ, ಮಾನ ಮರ್ಯಾದೆ ಇಲ್ದಿರ ಎಂತ ಮಾತಾಡ್ತಾ ಇದೆಯಲ್ಲ? ನಿಕ್ಕೇನು ಮಾನ ಮರ್ಯಾದೆ ಐತೇನಾ? ನಿಕ್ ನಾಚಿಕೆ ಐತೇನಾ? ಎಲ್ಲೋದ್ಲ ಅವಳು? ಮೂರು ಬಿಟ್ಟೋಳ ನಿಮ್ಮ ಅಜ್ಜಿ? ಹಾಂ, ಎಲ್ಲಾಳಾಗೋದ್ಲಾ? ನಮ್ಮ ತಾತನಿಗೆ ಹುಷಾರಿಲ್ಲ ಅತ್ತೆ, ಅದಕ್ಕೆ ಹೋಗೋಳು ನಮ್ಮ ಅಜ್ಜಿ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ನಮ್ಮ ತಾತನು ಇಲ್ಲಿಗೆ ಕರ್ಕೊಂಬತ್ತಾಳೆ. ಬಿಟ್ಟಿ ಕೂಳ ಹಾಕೋದಲ್ದಿರ ನಿಮ್ಮ ತಾತನಿಗೂ ನಿಮ್ಮ ಅಜ್ಜಿಗೂ ಬಿಟ್ಟಿ ಕೂಳ ಹಾಕ್ಬೇಕಾ ನಾನು? ಯಾರು ಬರ್ಕೊಡ್ ನಮ್ಮ ಮನೆ ಬಾಗಿಲ್ಕ ಬಂದವ್ರಂದ್ರೆ ಒಬ್ಬೊಬ್ರ ಕಾಲಗಳು ಮುರಿದಾಕ್ಬಿಡ್ತೀನಿ. ಇದರೊಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ಅತ್ತೆ. ಮೊಮ್ಮಗ ಎಲ್ಲಿರ್ತಾನೋ ಅಲ್ಲೇ ಅಜ್ಜಿ ತಾತನಿರ್ತಾರೆ. ಅತ್ತೆ, ನಿನಗೆಲ್ಲ ಭಯಂಗಿದ್ರೆ ನಿನ್ನ ಮಗಳು ಬಿಟ್ಬಿಟ್ಟು ನಾನು ಎಸ್ಕೇಪ್ ಆಗ್ತೀನಿ ಅಷ್ಟೇ. ಆಮೇಲೆ ನಿನ್ನ ಮಗಳ ಕತೆ ಗೋವಿಂದ ಗೋವಿಂದ. ಅಯ್ಯೋ ನಾಕ ಮುಚ್ಚೋಗ, ಇವನು ಎದುರು ಬಿತ್ತೋಗ ಹೆಂಗೆ ಹೇಳ್ತಾನೆ ನೋಡು. ಇವಾಗ ಹೇಳ್ಕು ಹೊಟ್ಟೆ ಮುಂದಕ್ಕೆ ಬತ್ತಾದೆ. ಹಾಂ, ನೀವು ಒಳಗಿಲ್ಟು ಹೋಗ್ಬಿಟ್ರೆ ಊರಾಗಿನ ಜನಗಳು ನಗದು ಬಿಡ್ತಾರೆ ಅಷ್ಟೇ. ಆಮೇಲೆ ನಾನು ಹುಲಿ ಬದುಕ್ತಂಗೆ ಇಲಿ ಬದುಕ್ತಂಗೆ ಬದುಕಬೇಕು. ಮಾಡೋದಲ್ಲ ಮಾಡಿಬಿಟ್ಟು ಇವಾಗ ನನ್ನ ಮಗಳನ್ನ ಬಿಟ್ಬಿಟ್ಟು ಓಡತ್ತೀನಿ ಅಂತೀಯಾ? ಲೇಯ್, ಮಾನವ ಮರ್ಯಾದೆ ಇಲ್ದೋನೆ ನಡಿಯೋ, ತೋಟದಾಗ ಕೆಲಸ ಮಾಡಿ ನಡಿಯೋ. ಯಾರೋ ಕೆಲಸ ಮಾಡ್ತಾರೆ ತೋಟದಾಗ? ಅತ್ತೆ, ನಂಗೆ ತೋಟದಾಗೆಲ್ಲ ಕೆಲಸ ಮಾಡಕ್ಕೆ ಬರಲ್ಲ. ಇನ್ನೇನೋ ಮಾಡ್ತಾ ಇದ್ದೆ ಇಷ್ಟು ದಿನದಿಂದ? ಏನು ಕೆಲಸ ಮಾಡ್ತಾ ಇದ್ದೋ? ನಾನಾ ಪಾರ್ಕ್ ಒಳಗೆ ಕಳ್ಳೆಕಾಯಿ ಬಾದಾಮಿ ಕಳ್ಳೆಕಾಯಿ ಬಡವರ ಕಳ್ಳೆಕಾಯಿ ಅಂತ ಇದ್ದೆ. ಏನೇ ನಿಮ್ಮ ಮಕ ಮುಚ್ಚೋಗ, ನಿನ್ನ ಎದುರು ಬಿತ್ತೋಗ ಪಾರ್ಕಾಗ ಕಳ್ಳೆಕಾಯಿನ ಮಾರೋನ್ನ ಇಷ್ಟಪಟ್ಟಿದ್ದೇನೆ ನೀನು? ಅಯ್ಯೋ ನೀನು ಒಟ್ಟು ದೋಗ, ಏನಕ್ಕೆ ನಾನು ಅಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ನಿನ್ನ ಇಂಜಿನಿಯರಿಂಗ್ ಓದಿಸಿದ್ದು? ಹಾಂ, ಪಾರ್ಕಾಗ ಕಳ್ಳೆಕಾಯಿ ಮಾರ್ತಾ ಇದ್ದೋನಂತಲ್ಲ ಇವನು? ಎಲ್ಲೇ ಸಿಕ್ಕದ್ ನೀವು ನಿಂಕ? ಅಮ್ಮ, ನಾನು ಕಾಲೇಜ್ ಮುಗಿದ್ಮೇಲೆ ಡೈಲಿ ಪಾರ್ಕಾಗ ಓದ್ಕೊಳ್ಳೋಣ ಅಂತ ಓದ್ತಾ ಇದ್ನಾ, ಅಲ್ಲಿ ಇವನು ಕಳ್ಳೆಕಾಯಿ ಮಾರ್ತಾ ಇದ್ನಾ. ಇದು ಒಂದು ದಿವಸ ಕಳ್ಳೆಕಾಯಿ ಕೊಟ್ಟ, ಆಮೇಲೆ ಇನ್ನೊಂದು ದಿವಸ ಫ್ರೀಯಾಗಿ ಕೊಟ್ಟ. ಹಂಗೆ ಪರಿಚಯ ಆಗಿ ಲವ್ ಆಗಿ ಹಿಂಗಾಗೋಗ್ಬಿಡ್ತಮ್ಮ. ಹಂಗೆ ಲವ್ ಆಗಿ ಹಿಂಗಾಗೋಯ್ತಾ? ಹೇಳಕ್ಕಣ ನಿಂಗೆ ಸಿಗಬೇಡನೆ? ಸಿಗ್ಗು ಮಾನ ಮರ್ಯಾದೆ ಏನು ಇಲ್ಲೇನೆ? ಹೋಗಿ ಕಳ್ಳೆಕಾಯಿ ಮಾರೋನ್ನ ಇಷ್ಟಪಟ್ಟಿದ್ಯಲ್ಲೇ? ನೀನು ಹೊಟ್ಟೆ ಉರ್ದೋಗ. ಅಮ್ಮ, ನೀನು ಹಿಂಗೆ ಬೈತಾ ಇದ್ರೆ ವಿಕ್ಕಿ ನಾನು ಬಿಟ್ಬಿಟ್ಟು ಹೊರಟೋತಾನೆ. ನಾನು ಸಮಾಧಾನ ಮಾಡಿ ಧ್ಯಾನಕ್ಕೆ ಕುಳಿಸ್ಬಿಟ್ಟು ಬೇಡ ಹೋಗ್ಬೇಡ, ನಮ್ಮಮ್ಮ ಹಂಗೆ ಮಾತಾಡೋದು ಮನ್ಸು ತುಂಬ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಇವನೇನಾದ್ರು ಹೊರಟೋಗ್ಬಿಟ್ರೆ ಊರಾಗಿನ ಜನ ಎಲ್ಲ ಅಷ್ಟೇ ಇನ್ನ ಏನಪ್ಪ ಗುಂಡಮ್ಮನ ಮಗಳು ಮದುವೆಗೆ ಮುಂಚೆನೇ ಬಸ್ರಿ ಆದ್ಲು ಅಂತ ಎಲ್ಲರೂ ಆಡ್ಕೊಂಡು ನಗಿತಾರೆ ಅಷ್ಟೇ. ಅವಾಗ ನೀನೇನಾದರೂ ಮಾಡ್ಕೋ. ಹೌದು ಮೇಡಮ್, ಪೂಜೆ ಹೇಳ್ತಾ ಇರೋದು 100% ನಿಜ. ನೀವು ಅದಕ್ಕೆ ಏನು ಮಾತಾಡ್ಬಿಟ್ಟು ಸೈಲೆಂಟ್ ಆಗಿರಿ ಮದುವೆ ಆಗೋರ್ಗು. ಅತ್ತೆ, ಯಾವಾಗ ಮದುವೆ ಮಾಡಿಸ್ತೀರಾ? ಯಾವ ಚೌಟ್ರಿಗಳಿಗೆ ಮದುವೆ ಮಾಡಿಸ್ತೀರಾ? ಹಾಂ, ಚೌಟ್ರಿ ಒಂದು ಕೇಳು, ನಿಮ್ಮಿಬ್ಬರು ಮುಸುಡಿಕ ಚೌಟ್ರಿ ಯಾವ್ದಾರ ಒಂದು ದೇವಸ್ಥಾನ ಹತ್ರ ತಾಳಿ ಕಟ್ಸ್ಕೊಂಬರ್ತೀನಿ. ಬೇಡ ನೀನು ದೇವಸ್ಥಾನ ಹತ್ರ ಎಲ್ಲ ತಾಳಿ ಕಟ್ಸ್ಬೇಡ. ನಾನು ಚೌಟ್ರಿನಾಗೆ ಮದುವೆ ಆಗಬೇಕು. ದೊಡ್ಡದು ಯಾವ್ದಾರ ಚೌಟ್ರಿ ಬುಕ್ ಮಾಡಮ್ಮ. ಏನೋ ಕಳಬಸ್ರಾಗ ಬಂದಿದ್ದಲ್ದಿರ ಯಮನ್ಕ ಚೌಟ್ರಿನಾಗ ಮದುವೆ ಮಾಡ್ಬೇಕಂತೆ? ಚೌಟ್ರಿನಾಗ ಯಾಕೆ? ನೋಡು, ಮೈಸೂರು ಅರಮನೆಗೆ ಮದುವೆ ಮಾಡಿಸ್ಬಿಡ್ತೀನಿ. ಓ ಸೂಪರ್ ಅತ್ತೆ, ಸೂಪರ್. ಮೈಸೂರೊಳಗೆ ನನ್ನ ಫ್ರೆಂಡ್ಸ್ ಎಲ್ಲ ಕಳ್ಳೆಕಾಯಿ ಮಾರ್ತಾವ್ರತ್ತೆ, ಎಷ್ಟೊಂದು ಜನ ಅವರತ್ತೆ. ನೀವೇನಾದರೂ ಮೈಸೂರು ಪ್ಯಾಲೇಸಲ್ಲಿ ನಮ್ಮ ಮದುವೆ ಮಾಡಿಸಿದ್ರೆ ಅವ್ರಿಗೆ ರಾತ್ರಿ ಊಟ, ಬೆಳಗ್ಗೆ ಟಿಫನ್ನು ಮತ್ತು ಮುಹೂರ್ತ ಆದಮೇಲೆ ಊಟ, 3 ಹೊತ್ತು ಊಟ ಸಿಗ್ತೈತತ್ತೆ. ನಿಂಗೆ ಪುಣ್ಯ ಬರ್ತೈತತ್ತೆ, ಮೈಸೂರು ಅರಮನೆಗೆ ನಮ್ಮನ್ನು ಮದುವೆ ಮಾಡಿಸತ್ತೆ. ಏನು ಮೈಸೂರು ಅರಮನೆ ಹತ್ರ ಕಳ್ಳೆಕಾಯಿ ಮಾರೋರು ಎಲ್ಲ ನಿನ್ನ ಫ್ರೆಂಡ್ಗಳಾ? ಹೂನತ್ತೆ, ಒಂದು ಸ್ವಲ್ಪ ಜನ ಫ್ರೆಂಡುಗಳು ಅವರೇ, ಒಂದು ಸ್ವಲ್ಪ ಜನ ಸಂಬಂಧಿಕರು ಅವರೇ. ನೀನು ಅಲ್ಲೇ ಮದುವೆ ಮಾಡಿಸತ್ತೆ, ಅವ್ರನ್ನೆಲ್ಲ ಮೀಟ್ ಮಾಡ್ದಂಗೂ ಆತೈತೆ. ಅಲ್ಲೇ ಪೂಜೆ, ಪಾರ್ಕಾಗ ಕಳ್ಳೆಕಾಯಿ ಮಾರೋನು ನನ್ನ ನಳಿನು ಅಂತಂದ್ರೆ ಊರಾಗಿನ ಜನ ನೆಗೆಯಲೇನೆ? ಏನೇ ಬಂದಿರೋದು ನಿಂಕ ಬರಬಾರ್ದು? ಅತ್ತೆ, ಯಾಕೆ ನಗಿಬೇಕತ್ತೆ? ಈ ಊರಾಗ ಎಷ್ಟು ಜನ ಕಳ್ಳೆಕಾಯಿ ಮಾರ್ತಾರೆ ಹೇಳೋ? ನಮ್ಮ ಓನರ್ ಅವನೇ ಎಲ್ಲ ಹೋಲ್ಸೇಲಾಗೆ ತಗೊಂಡ್ಬಿಡ್ತಾನೆ ಕಳ್ಳೆಕಾಯಿನ.
ಅವ್ರ ಹತ್ರ ತಗೊಂಡು ನಾವು ಮಾರೋದು. ನೀನೇನು ದಿಗ್ಬಿಡ್ಬೇಡತ್ತೆ. ಈ ಬಡ್ಡಿ ವ್ಯವಹಾರದ ಜೊತೆಗೆ ಈ ಕಳ್ಳೆಕಾಯಿ ವ್ಯವಹಾರನೂ ಸಿಗ್ತೈತಲ್ಲ. ಇವಾಗ ಬಡ್ಡಿ ವ್ಯವಹಾರ ಒಂದಾತೈತೆ, ಕಳ್ಳೆಕಾಯಿ ವ್ಯವಹಾರ ಒಂದಾತೈತೆ. ನೀನೇನು ಯೋಚನೆ ಮಾಡಬೇಡತ್ತೆ. ನನ್ನಿಂದ ನಿಂಗೆ ಎಲ್ಲ ಕಡೆ ಇನ್ಕಮ್ಮು. ಅಯ್ಯ ನೀನು ಇನ್ಕಮ್ಕಷ್ಟು ಬೆಂಕಿ ಹಾಕ ಹೋಗು. ನೀನು ಒಟ್ಟುರ್ದಾಗ ಹೋಗು. ಎಂಥವನ್ ಸಿಕ್ಬಿಟ್ಟಿದ್ಯೋ ನನ್ನ ಕರ್ಮ. ಇಂಥ ಮಗಳು ನನ್ನ ಹೊಟ್ಟೆ ಗುಟ್ಟವಳಲ್ಲ, ಅದು ನನ್ನ ಕರ್ಮನೇ. ಯಾವುದೋ ಇದು ಹಣೆ ಬರ ನಂಕ. ಲೇ ಪೂಜೆ, ಆರಾಮಾಗ ಭದ್ರಪ್ಪನ ಮಗನ ಮದುವೆ ಆಗಿದ್ದಿದ್ರೆ ಹೆಂಗಿರಯ್ಯೆ? ನೀನು ಅದ್ಯಾವುದೋ ಇಂಜಿನಿಯರಿಂಗ್ ಓದಿದ್ಯಾ, ಅವನು ಅದೇ ಓದವನಂತೆ ಇಂಜಿನಿಯರೇ. ಇಬ್ರು 15 ತಿಂಗಳಿಗೆ 1-2 ಲಕ್ಷ ಸಂಬಳ ತಗೊಂಡು ಹೆಂಗಿರೇ ರಾಣಿ ಇದ್ದಂಗಿರೆಯಲ್ಲೇ. ಅತ್ತೆ ನೀನೇನು ಯೋಚನೆ ಮಾಡಿಬಿಡತ್ತೆ. ಪೂಜೆನ ನಾನು ಹಂಗಾಗಿ ಇಟ್ಕೊಂಡು ಸಾಕಂತೀನಿ. ಡೈಲಿ ಏನೂ ಇಲ್ಲ ಅಂತಂದ್ರೆ 1-3 ಮಕ್ಳಿಗೆ ಕಳ್ಳೆಕಾಯಿ ಮಾರ್ತೀನಿ, ಸಾಕು. ನಮ್ಮಿಬ್ರಿಗೂ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ. ಹೆಂಗೂ ನಿಮ್ದು ಇಲ್ಲಿ ಮನೆ ಐತೆ, ಆಸ್ತಿ ಐತೆ, ಆರಾಮಾಗಿ ಇರ್ತಿರತ್ತೆ ನಾವು. ಇವಾಗ ನಿಮ್ಮ ಕಳ್ಳೆಕಾಯಿ ಮಾರೋದು ಬೇಜಾರು ಅನ್ಸಿದ್ರೆ ನಾನು ಇನ್ಮೇಲೆ ಕಳ್ಳೆಕಾಯಿ ಮಾರೋಕ್ಕೆ ಹೋಗಲ್ಲ. ಏನೇನೋ ಮಾಡ್ಕೊಂಡು ನಾಶವಾಗಿ ಹೋಗ್ರಪ್ಪ. ಯಾವುದೋ ಇದು ನನ್ನ ಕಣ್ಣೆ ಬರ. ನಮ್ಮೂರಾಗಿಂದ ಜನಗಳೆಲ್ಲನೂ ರಾಧಮ್ಮ ಅಂತಂದರೆ ಎಷ್ಟೊಂದು ಮರ್ಯಾದೆ ಇತ್ತು. ಹೋಗಿ ನನಗೆ ಎಷ್ಟು ಆಸೆ ಐತೆ, ಎಷ್ಟು ದುಡ್ಡದೆ, ಎಷ್ಟು ಒಡಗ್ಲವೆ. ಕಳ್ಳೆಕಾಯಿ ಮಾರೋಣ ನನ್ನ ಮನೆ ಅಳಿನು ಅಂತಂದರೆ ಜನ ಹೆಂಗೆ ನಗಿಯಲ್ಲ. ಹಂಗೆ ಆಗಬೇಕು, ಈ ಅಮ್ಮನಿಗೆ ಹಂಗೆ ಆಗಬೇಕು, ಬಡವ್ರ ಹತ್ರ ಎಲ್ಲ ಬಡ್ಡಿ ಇಸ್ಕೊಂಡು ತಿಂತಾಳೆ ಅಂತ ಇದ್ರು. ಇವಾಗ ನೀನು ಕಳ್ಳೆಕಾಯಿ ಮಾರೋಣ ಅಂತ ಗೊತ್ತಾದರೆ ಊರಾಗಿನ ಜನ ಎಷ್ಟು ನಗಿಯಲ್ಲ. ಎಂಥ ಕೆಲಸ ಮಾಡ್ದಲ್ಲೇ ಪೂಜೆ, ನೀನು ಹೊಟ್ಟೆ ಉರ್ದು ಹೋಗ. ನನ್ನ ಮಾನ ಮರ್ಯಾದೆ ಎಲ್ಲ ತೆಗ್ದಾಗ್ದಲ್ಲ. ಇನ್ಯಾರೂ ಸಿಕ್ಕಿಲ್ಲ ನನಗೆ. ಕಳ್ಳೆಕಾಯಿ ಮಾರೋನೇ ಸಿಕ್ಕಿತ್ತು. ಅತ್ತೆ ಕಳ್ಳೆಕಾಯಿನ ಅಷ್ಟೊಂದು ಬೀಳಾಗಿ ಮಾತಾಡ್ಬೇಡ್ರಿ. ಬಡವರ ಬಾದಾಮಿ ಕಳ್ಳೆಕಾಯಿ ಅದು, ಹಂಗೆಲ್ಲ ಮಾತಾಡ್ಕೊಡ್ತು ನೀವು. ಅಯ್ಯೋ ಹೋಗ, ನಿಮ್ಮ ಮಗ ಮುಚ್ಚೋಗ. ಎಂಥ ಕೆಲಸ ಆಯ್ತಲೇ ಪೂಜೆ, ನೀನು ಹೊಟ್ಟೆ ಉರ್ದೋಗ. ಮತ್ತೆ ನೀವು ಬೇಜಾರು ಮಾಡ್ಕೊಂಬಿಟ್ರತ್ತೆ. ನಿಮ್ಮೂರು ಬಸ್ ಬರ್ತೈತಲ್ಲ ಗೇಟು, ಅಲ್ಲೇ 1-2 ಮಕ್ಳಿಗೆ ಕಳ್ಳೆಕಾಯಿ ಮಾರ್ಬಿಟ್ಟು ನಿಮ್ಗೆ ದುಡ್ಡು ತಂದು ಕೊಡ್ತೀನಿ. ನೀವೇನು ಬೇಜಾರು ಮಾಡ್ಕೊಂಬಿಟ್ರತ್ತೆ. ಹೋಗ್ಬಿಡ ಹಾಳಾಗಿ ಹೋಗು. ನಮ್ಮೂರು ಗೇಟಾಗ ಕಳ್ಳೆಕಾಯಿ ಮಾರ್ಕೊಂಡು ಕುತ್ಕೊಂತೀಯ? ಹೋಗ್ಬಿಡತ್ತ. ಅಲ್ವ ಕಳ್ಳೆಕಾಯಿ ಮಾರೋ ಬದಲು ಎಲ್ಲ ಹೋಗಿ ಸತ್ತು ಬಿಡು. ದರಿದ್ರದು ಅಂತಂದು ನಮ್ಮೂರು ಗೇಟಾಗ ಕಳ್ಳೆಕಾಯಿ ಮಾರ್ಕೊಂಡು ಕುತ್ಕೊಂತಾರಂತೆ. ನನ್ನ ಮಾನ ಮರ್ಯಾದೆ ತೆಗಿಯೋಕ್ಕೆ ಬಂದಿದೆಯಲ್ಲೇ ನೀನು. ಲೇ ಎಲ್ಲಿ ಕಾಯ್ಕೊಂಡಿದ್ದೆ ಇಷ್ಟು ದಿನದಿಂದ? ಎಲ್ಲಿ ಕಾಯ್ಕೊಂಡಿದ್ದೆ? ಅಮ್ಮ ಯಾಕಮ್ಮ ನನ್ನ ಗಂಡು ನೀನು ಪದೇ ಬೈಯೋದು ಯಾವಾಗ್ಲೂ? ಏನು ಮಾಡಿದ್ನು ಅಂತಮ್ಮ? ಲೈ ಮುಚ್ಚ ಬಾಯಿ ಸಾಕು. ಗಣ್ಣಂತೆ ಗಣ್ಣು, ಸೀಮೆಗಿಲ್ದಿರೋ ಗಣ್ಣು. ಮನುಷ್ಯನ ಮೇಲೆ ರೋಷ್ಟನ ಮಾನ ಮರ್ಯಾದೆ ಇರಬೇಕು. ಅಲ್ಲ ನಿಮ್ಮ ಅಪ್ಪನಿಗೂ ನಿಮ್ಮ ಚಿಕ್ಕಮ್ಮನಿಗೂ ಗೊತ್ತಾದ್ರೆ ಅವ್ರು ಹೆಂಗೆ ನೆಗೆಯಲ್ಲ. ನೋಡಪ್ಪ ಕಳ್ಳೆಕಾಯಿ ಮಾರೋ ನಾಳೆ ಮಾಡ್ಕೊಂಡವಳೆ, ಅವಳಿಗೆ ಸರಿಯಾಗದೆ ಅಂತ ನೆಗೆಯಲ್ಲೇ. ಆಯ್ತಾ ನನಗೆ ಮಾನ ಮರ್ಯಾದೆ? ಅವ್ರ ಮುಂದೆ ಎಲ್ಲ ನಮ್ಮ ಮಾನ ಮರ್ಯಾದೆ ಓದು ಪರವಾಗಿಲ್ಲ. ಏನಿನ್ನ ಅವ್ನು ತಾಳಿ ಕಟ್ಟಕ್ಕಿಲ್ಲ, ಅವಾಗೇ ನಿಂಗೆ ಗಣ್ಣಾಗ್ಬಿಟ್ನು. ಹೋಗ್ಲಿ ಸುಮ್ಮನೆ ಇರಮ್ಮ, ಹೋಗ್ಲಿ. ಮದುವೆ ಆದ್ರೂ ನಾವೇ ಮಾಡ್ಕೊತೀರಿ. ಇವಾಗ ನಿಂಗೆ ಯಾಕೆ ಕಷ್ಟ? ಮಾಡ್ಕೊಂಬಿಡ್ತೀರಾ ಮದುವೆನ? ಊರಾಗಿನ ಜನಗಳು ರಾಧಮ್ಮನ ಮಗಳು ಓಡೋದ್ಲು ಅಂತ ಅನ್ನಕ್ಕ ಅಲ್ಲ. ನಾನೇ ಯಾವ್ದಾನ ದೇವಸ್ಥಾನದ ಹತ್ರ ಮಾಡ್ತೀನಿ ಬಿಡ್ರಿ. ಇನ್ನೇನು ಮಾಡ್ತೀಯಲ್ಲ ನನ್ನ ಹಣೆ ಬರ. ಅತ್ತೆ ನೀವೇನು ಯೋಚನೆ ಮಾಡಬೇಡ್ರಿ. ನಿಮ್ಮನ್ನ ಪೂಜೆನ ಹೆಂಗೆ ನೋಡ್ಕೊಂತೀನಂದ್ರೆ ಹಂಗೆ ನೋಡ್ಕೊಂತೀನಿ ನಾನು. ಅಯ್ಯ ನೀನು ಒಟ್ಟುಟ್ಟೋಗ. ನೀನೇನು ನಮ್ಮ ನೋಡ್ಕೊಳೋದು ಬೇಡ, ಏನು ಬೇಡ. ಈ ಬುಡ್ಬುಡ್ಕ್ಳವ್ರ ವೇಷ ತೆಗೆದುಬಿಟ್ಟು ಯಾವ್ದಾನ ಒಂದು ಪಂಚ ಕಟ್ಕೊಂಡು ನೆಟ್ ಬನ್ನಿ ನಕ್ಕೊಂಡು ನಡಿಯೋ. ತೋಟದಾಗ ಕೆಲಸ ಮಾಡಿ ನಡಿಯೋ. ಏನೋ ಇದು ನಿನ್ನ ವೇಷ? ಊರಾಗ ಓದ್ತಾ ಇದ್ರೆ ನೆಗೆಯಲ್ಲೇನ ಜನ? ಇಲ್ಲ, ನಿಮ್ಮಿಬ್ಬರ ಹತ್ರ ಬಡ್ಕೊಂಡು ನಂಗೆ ಬಾಯಿ ಹೊರಟೋಗ್ಬಿಟ್ಟದೆ. ಏನು ಮಾಡೋದು? ಫಸ್ಟು ಎಲ್ಲ ನಾನು ದೇವಸ್ಥಾನ ಕರ್ಕೊಳಕ್ಕೆ ಮದುವೆ ಮಾಡಿಸ್ಬಿಡ್ತೀನಿ ತಡೀರಿ. ಫಸ್ಟ್ ಆ ಕೆಲಸ ಮಾಡಿಬಿಡತ್ತೆ. ನಿಂಗೂ ಅದೇ ಬೇಕಾಗಿದ್ದೀರಲ್ಲ, ಹೆಂಗೋ ಆಸ್ತಿ ಸಿಗ್ತದೆ, ಮನೆ ಸಿಗ್ತದೆ ಅಂತ. ಎಲ್ಲೂ ಒಂದೇ ಒಂದು ಇಂಚು ಸಿಕ್ಕಲ್ಲ ನಿಂಕ. ಒಂದೇ ಒಂದು ರೂಪಾಯಿ ದುಡ್ಡು ಕೊಡಲ್ಲ. ಬೀದಿ ಬಿಕಾರಿಗೆ ಮಾಡ್ತೀನಿ ನೀವಿಬ್ರು. ಅತ್ತೆ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಮ್ಮಿಂದ ಏನಾದರೂ ಬೇಜಾರಾಯ್ತಾ ಅತ್ತೆ? ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡ್ರಿ ಅತ್ತೆ. ನನ್ನ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ನಿಮ್ಮ ಆಸ್ತಿ ಎಲ್ಲ ಬೇರೆಯವ್ರು ಕೊಟ್ಟರೆ ನಾನು ನಿಮ್ಮ ಮಗಳು ಎಲ್ಲೋಗ್ಬೇಕತ್ತೆ? ಎಲ್ಲೋಗ್ಬೇಕು ಹೇಳ್ರತ್ತೆ. ನೀವೇ ನಮ್ಗೆ ದಿಕ್ಕತ್ತೆ, ನನಗೂ ಯಾರೂ ಇಲ್ಲ ಅತ್ತೆ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಏನು ನಿನ್ನ ಆಸ್ತಿ ನಂಬ್ಕೊಂಡೆ ನಾವು ಜೀವನ ಮಾಡ್ತಾ ಇದ್ದೀರೇನೋ? ಯಾರಿಗಾದ್ರೂ ಕೊಟ್ಕೋಗು. ನಾವು ಇವತ್ತೇ ಮನೆ ಬಿಟ್ಟು ಹೊರಟೋತೀರಿ. ನೀನೊಬ್ಬಳೇ ನೆಮ್ಮದಿಯಾಗಿರು. ನಮಗೂ ದುಡಿಯೋ ಶಕ್ತಿ ಐತೆ, ನಾವೇ ದುಡ್ಕೊಂಡು ತಿಂತೀರಿ. ನಿನ್ನ ಆಸ್ತಿನೂ ಬೇಡ, ನಿನ್ನ ದುಡ್ಡು ಬೇಡ. ನೋಡ್ದೇನ್ರಪ್ಪ ಏನು ಕೆಲಸ ಕೊಡ್ತಾರೆ ನೋಡಿದ್ರಾ? ಇವನವನೇ ನನ್ನ ಹಳ್ಳಿನೋ ಏನು 3 ಪೈಸಕ್ಕೆ ಲಾಯಕ್ಕಿಲ್ಲಪ್ಪ. ಏನಕ್ಕ ಕಳ್ಳೆಕಾಯಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ನಂತೆ. ಅಂಥವನಿಂದ ನನ್ನ ಮಗಳು ಬಿದ್ದವಳೆ. ಏನು ಮಾಡೋದು ನನ್ನ ಹಣೆ ಬರ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಪ್ಪ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.